ಗೆಳೆಯರೇ, ನಾವು ಈಗ ನೋಡಲು ಹೋಗ್ತಾ ಇರೋ ಮೂವಿ ಅಂತದ್ದು ಅಂದ್ರೆ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಒಂದು ಸುಟ್ಕೇಸ್ ಒಳಗೆ ಸಿಲುಕಿಕೊಂಡಿರ್ತಾನೆ. ಮತ್ತೆ ಯಾರಾದರೂ ಈ ವ್ಯಕ್ತಿಯನ್ನು ಸುಟ್ಕೇಸ್ ಅನ್ನು ಬಿಟ್ಟು ಹೊರಗಡೆ ತೆಗೆಯಲು ಹೋದ್ರೆ ಈ ಸುಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ತುಂಬಾನೇ ನೋವು ಆಗ್ತಾ ಇರುತ್ತದೆ. ಈ ವ್ಯಕ್ತಿಗೆ ಎಷ್ಟು ನೋವು ಆಗುತ್ತದೆ, ಈ ವ್ಯಕ್ತಿ ಬಾಯಿಂದ ಅಷ್ಟೇ ಗೋಲ್ಡ್ ಕಾಯಿನ್ಸ್ ಗಳು ಹೊರಗಡೆ ಬರ್ತಾ ಇರ್ತಾವೆ. ಈ ಸೂಟ್ಕೇಸ್ ಅಲ್ಲಿರುವ ವ್ಯಕ್ತಿ ಸೂಟ್ಕೇಸ್ ಮಿಸ್ ಆಗಿ ಜಸ್ಟಿನ್ ಎಂಬ ಹುಡುಗನಿಗೆ ಸಿಗುತ್ತದೆ. ಮತ್ತೆ ಇಲ್ಲಿ ಜಸ್ಟಿನ್ ನ ಗೆಳೆಯರು ಗೋಲ್ಡ್ ಕಾಯಿನ್ ಆಸೆಯಿಂದ ಈ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ಎಷ್ಟೆಲ್ಲ ಟಾರ್ಚರ್ ಮಾಡ್ತಾರೆ. ಮತ್ತೆ ಈ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿ ಯಾರು, ಮತ್ತೆ ಇವನು ಈ ಸೂಟ್ಕೇಸ್ ಒಳಗೆ ಹೇಗೆ ಸಿಲುಕಿಕೊಂಡ ಅಂತ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿ. ಗೆಳೆಯರೇ, ಇದೊಂದು ಮೂವಿ ಅಲ್ಲ, ಇದು ಒಂದು ಎಪಿಸೋಡ್ ಆಗಿದೆ. ಎಸ್ಕ್ಯೂ ಗೋಲ್ಡನ್ ಸ್ಟೋರೀಸ್ ಮತ್ತೊಂದು ಹೊಸ ಮೂವಿ ರಿವ್ಯೂನೊಂದಿಗೆ ನಿಮ್ಮ ಮುಂದೆ ಇದೆ. ಮೂವಿ ಆರಂಭದಲ್ಲಿ ನಾವು ಜಸ್ಟಿನ್ ಎಂಬ ವ್ಯಕ್ತಿಯನ್ನು ನೋಡ್ತೇವೆ. ಈಗ ಜಸ್ಟಿನ್ ಏರ್ಪೋರ್ಟ್ ದಲ್ಲಿ ಇರ್ತಾನೆ. ಇವನ ಸೂಟ್ಕೇಸ್ ಏರ್ಪೋರ್ಟ್ ಸ್ಕ್ಯಾನಿಂಗ್ ಮಷೀನ್ ನಿಂದ ಸ್ಕ್ಯಾನ್ ಮಾಡ್ತಾ ಇರ್ತಾರೆ. ಜಸ್ಟಿನ್ ತನ್ನ ಸೂಟ್ಕೇಸ್ ಗಾಗಿ ವೇಟ್ ಮಾಡ್ತಾ ಇರ್ತಾನೆ. ಎಷ್ಟೋ ಸಮಯದವರೆಗೂ ಜಸ್ಟಿನ್ ವೇಟ್ ಮಾಡಿದ್ರು ಕೂಡ ಅವನ ಸೂಟ್ಕೇಸ್ ಸ್ಕ್ಯಾನಿಂಗ್ ಮಷೀನ್ ನಿಂದ ಹೊರಗಡೆ ಬರುವುದಿಲ್ಲ. ಆದ್ದರಿಂದ ಜಸ್ಟಿನ್ ಏರ್ಪೋರ್ಟ್ ಕಂಟ್ರೋಲ್ ರೂಮ್ ಗೆ ಹೋಗಿ ತನ್ನ ಸೂಟ್ಕೇಸ್ ಬಗ್ಗೆ ಕಂಪ್ಲೇಂಟ್ ಮಾಡಲು ಹೋಗ್ತಾ ಇರ್ತಾನೆ. ಮತ್ತೆ ಇಷ್ಟರ ನಡುವೆ ಜಸ್ಟಿನ್ ನ ಸೂಟ್ಕೇಸ್ ಸ್ಕ್ಯಾನಿಂಗ್ ಮಷೀನ್ ನಿಂದ ಹೊರಗಡೆ ಬಂದಿರುತ್ತದೆ. ಜಸ್ಟಿನ್ ತನ್ನ ಸೂಟ್ಕೇಸ್ ಅನ್ನು ತೆಗೆದುಕೊಂಡು ಇಲ್ಲಿಂದ ಹೋಗ್ತಾ ಇರ್ತಾನೆ. ಮತ್ತೆ ನಮಗೆ ಇಲ್ಲಿ ತೋರಿಸುತ್ತಾರೆ ಜಸ್ಟಿನ್ ನ ಸೂಟ್ಕೇಸ್ ಈಗ ಸ್ಕ್ಯಾನಿಂಗ್ ಮಷೀನ್ ನಿಂದ ಹೊರಗಡೆ ಬಂದಿರುತ್ತದೆ. ಮತ್ತೆ ಅದರಲ್ಲಿರುವ ವಸ್ತುಗಳು ಯಾರೋ ಹೊರಗಡೆ ತೆಗೆದಿರುತ್ತಾರೆ. ಜಸ್ಟಿನ್ ಅವನ ಸೂಟ್ಕೇಸ್ ಬದಲು ಬೇರೆ ಒಬ್ಬರ ಸೂಟ್ಕೇಸ್ ಅನ್ನು ತೆಗೆದುಕೊಂಡು ಬಂದಿರ್ತಾನೆ. ಜಸ್ಟಿನ್ ತನ್ನ ಕಾರಲ್ಲಿ ಕೂತ್ಕೊಂಡು ತನ್ನ ಮನೆ ಕಡೆಗೆ ಹೋಗ್ತಾ ಇರ್ತಾನೆ. ಮತ್ತೆ ಇದರ ಜೊತೆಗೆ ಅವನು ಸ್ಮೋಕ್ ಮಾಡುತ್ತಾ ತನ್ನ ಫೋನ್ ಅನ್ನು ಯೂಸ್ ಮಾಡ್ತಾ ಇರ್ತಾನೆ. ಇಲ್ಲಿ ಮಿಸ್ ಆಗಿ ಅವನ ಗರ್ಲ್ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ಇವನ ಗರ್ಲ್ ಫ್ರೆಂಡ್ ನ ಹೆಸರು ಕಾರ್ಲಾ ಇರುತ್ತದೆ. ಇವಳ ಜೊತೆಗೆ ಜಸ್ಟಿನ್ ಸ್ವಲ್ಪ ದಿನಗಳ ಹಿಂದೆ ಬ್ರೇಕಪ್ ಆಗಿರುತ್ತದೆ. ಇಲ್ಲಿ ಜಸ್ಟಿನ್ ತನ್ನ ಗರ್ಲ್ ಫ್ರೆಂಡ್ ಆದ ಕಾರ್ಲಾನ ಫೋನ್ ಅನ್ನು ಕಟ್ ಮಾಡಲು ನೋಡ್ತಾನೆ. ಆದ್ರೆ ಇವನಿಗೆ ಫೋನ್ ಅನ್ನು ಕಟ್ ಮಾಡಲು ಆಗುವುದಿಲ್ಲ. ಮತ್ತೆ ಇಲ್ಲಿ ಕಾರ್ಲಾ ತುಂಬಾನೇ ಕೋಪಗೊಂಡಿರ್ತಾಳೆ. ಕಾರ್ಲಾ ಜಸ್ಟಿನ್ ನನಗೆ ಬಾಯಿಗೆ ಬಂದಾಗೆ ಬೈತಾ ಇರ್ತಾಳೆ. ಕಾರ್ಲಾ ಅವಳು ಶ್ರೀಮಂತ ಜನರ ಜೊತೆಗೆ ಮಾತ್ರ ಚೆನ್ನಾಗಿ ಇರ್ತಾಳೆ. ಇವಳಿಗೆ ಬಡ ಜನರನ್ನು ಕೊಂಡ್ರೆ ಆಗ್ತಾ ಇರುವುದಿಲ್ಲ. ಇಲ್ಲಿ ಜಸ್ಟಿನ್ ತುಂಬಾನೇ ಬಡವನಾಗಿರ್ತಾನೆ. ಆದ್ದರಿಂದ ಕಾರ್ಲಾ ಜಸ್ಟಿನ್ ನ ಜೊತೆಗೆ ಬ್ರೇಕಪ್ ಮಾಡಿಕೊಂಡಿರ್ತಾಳೆ. ಇದಾದ್ಮೇಲೆ ಜಸ್ಟಿನ್ ತನ್ನ ಮನೆಗೆ ಬರ್ತಾನೆ. ಮತ್ತೆ ಇವನು ಇಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾನೆ. ಮತ್ತೆ ಇವನು ಟೈಮ್ ಪಾಸ್ಗಾಗಿ ಟಿವಿಯಲ್ಲಿ ಮೂವೀಸ್ ಗಳನ್ನು ನೋಡ್ತಾ ಇರ್ತಾನೆ. ಇದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಜಸ್ಟಿನ್ ಅವನಿಗೆ ನಿದ್ರೆ ಬರ್ತಾ ಇರುತ್ತದೆ. ಆದ್ದರಿಂದ ಇವನು ತನ್ನ ಬೆಡ್ರೂಮ್ಗೆ ಹೋಗ್ತಾ ಇರ್ತಾನೆ. ಮತ್ತೆ ಇಲ್ಲಿ ಇವನಿಗೆ ತುಂಬಾನೇ ವಿಚಿತ್ರವಾಗಿರುವ ಸೌಂಡ್ ಕೇಳಿಸುತ್ತದೆ. ಅದು ಏನಂತ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಹೆಲ್ಪ್ ಹೆಲ್ಪ್ ಅಂತ ಕೂಗಾಡ್ತಾ ಇರ್ತಾನೆ. ಇಲ್ಲಿ ಜಸ್ಟಿನ್ ನೋಡ್ತಾನೆ ಈ ಸೌಂಡ್ ಇದೀಗ ತಾನೆ ಅವನು ಏರ್ಪೋರ್ಟ್ ಇಂದ ಸೂಟ್ಕೇಸ್ ಅನ್ನು ತೆಗೆದುಕೊಂಡು ಬಂದಿರ್ತಾನೆ. ಅವನು ತಂದಂತ ಸೂಟ್ಕೇಸ್ ಇಂದಾನೆ ಹೆಲ್ಪ್ ಹೆಲ್ಪ್ ಅಂತ ಸೌಂಡ್ ಬರ್ತಾ ಇರುತ್ತದೆ. ಇದನ್ನು ನೋಡಿ ಜಸ್ಟಿನ್ ಅವನು ತಂದಂತ ಸೂಟ್ಕೇಸ್ ನ ಜೀಪ್ ಅನ್ನು ಓಪನ್ ಮಾಡ್ತಾನೆ. ಮತ್ತೆ ಇವನು ಸೂಟ್ಕೇಸ್ ಅಲ್ಲಿ ನೋಡಿ ತುಂಬಾನೇ ಗಾಬರಿಗೊಳ್ತಾನೆ. ಅದು ಏಕೆ ಅಂದ್ರೆ ಸೂಟ್ಕೇಸ್ ಒಳಗೆ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಕೈ ಕಾಲು ಹೇಗ್ ಬೇಕೋ ಹಾಗೆ ಸೂಟ್ಕೇಸ್ ಒಳಗೆ ಸಿಲುಕಿಕೊಂಡಿರ್ತಾವೆ. ಮತ್ತೆ ಈ ವ್ಯಕ್ತಿ ಜೀವಂತ ಇರ್ತಾನೆ. ಈ ಸೂಟ್ಕೇಸ್ ಅಲ್ಲಿದ್ದ ವ್ಯಕ್ತಿ ಜಸ್ಟಿನ್ ನನಗೆ ತನ್ನ ತಲೆಯನ್ನು ನೀನು ಇರುವ ಜಾಗದ ಕಡೆಗೆ ತಿರುಗಿಸು ಅಂತ ಹೇಳ್ತಾನೆ. ಅದು ಏಕೆ ಅಂದ್ರೆ ನಾನು ನಿನ್ನ ಹತ್ತಿರ ಮಾತಾಡ್ಬೇಕು ಅಂತ ಹೇಳ್ತಾನೆ. ಇಲ್ಲಿ ಜಸ್ಟಿನ್ ತುಂಬಾನೇ ಗಾಬರಿಗೊಂಡಿರ್ತಾನೆ. ಮತ್ತೆ ಅವನು ಹೆದರುತ್ತಾ ಸೂಟ್ಕೇಸ್ ಅಲ್ಲಿ ಸಿಕ್ಕಂತ ವ್ಯಕ್ತಿ ತಲೆಯನ್ನು ತಿರುಗಿಸುತ್ತಾನೆ. ಮತ್ತೆ ಇಲ್ಲಿ ಜಸ್ಟಿನ್ ಸೂಟ್ಕೇಸ್ ಅಲ್ಲಿರುವ ವ್ಯಕ್ತಿಗೆ ನೀನು ಯಾರು, ಈ ಸೂಟ್ಕೇಸ್ ಒಳಗೆ ನಿನ್ನನ್ನು ಯಾರು ಹಾಕಿದ್ದಾರೆ ಅಂತ ಕೇಳ್ತಾನೆ. ಇಲ್ಲಿ ಸೂಟ್ಕೇಸ್ ಒಳಗೆ ಇರುವಂತ ವ್ಯಕ್ತಿ ಹೇಳ್ತಾನೆ, ನಾನು ಒಬ್ಬ ವ್ಯಕ್ತಿಗೆ ತುಂಬಾನೇ ಕೆಟ್ಟದಾಗಿ ಬೈದಿದ್ದೆ, ಅವನು ನನ್ನನ್ನು ಈ ಸೂಟ್ಕೇಸ್ ಒಳಗೆ ಹಾಕಿದ್ದಾನೆ ಅಂತ ಹೇಳ್ತಾನೆ. ಇಲ್ಲಿ ಸೂಟ್ಕೇಸ್ ಒಳಗೆ ಇರುವಂತ ವ್ಯಕ್ತಿ ಜಸ್ಟಿನ್ ನನಗೆ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಇಲ್ಲಿ ಜಸ್ಟಿನ್ ಹೇಳ್ತಾನೆ, ನಾನು ನಿನಗೆ ಯಾವುದೇ ತರದ ಸಹಾಯವನ್ನು ಮಾಡಲು ಆಗುವುದಿಲ್ಲ, ನಾನು ನಿನ್ನನ್ನು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಸೂಟ್ಕೇಸ್ ಒಳಗೆ ಇರುವಂತ ವ್ಯಕ್ತಿ ಹೇಳ್ತಾನೆ, ನೀನು ನನ್ನನ್ನು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋದ್ರೆ ನನಗೆ ಈ ಪರಿಸ್ಥಿತಿಗೆ ತಂದ ವ್ಯಕ್ತಿಗಳು ನನ್ನನ್ನು ಹುಡುಕಿಕೊಂಡು ಆಸ್ಪತ್ರೆಗೂ ಬರಬಹುದು ಅಂತ ಹೇಳ್ತಾನೆ. ಸೂಟ್ಕೇಸ್ ಒಳಗೆ ಇದ್ದ ವ್ಯಕ್ತಿ, ನೀನು ನನ್ನನ್ನು ಹೇಗಾದ್ರೂ ಮಾಡಿ ಈ ಸೂಟ್ಕೇಸ್ ಇಂದ ಹೊರಗಡೆ ತೆಗಿಬೇಕು ಅಂತ ಜಸ್ಟಿನ್ ನ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಳ್ತಾನೆ.
ಇಲ್ಲಿ ಜಸ್ಟಿನ್ ಆಯ್ತು ಅಂತ ಹೇಳಿ ಸೂಟ್ಕೇಸ್ ನ ಹತ್ತಿರ ಬಂದು ಸೂಟ್ಕೇಸ್ ಒಳಗೆ ಇದ್ದಂತ ವ್ಯಕ್ತಿ ಕಾಲನ್ನು ಹಿಡಿದು ಮೆಲ್ಲನೆ ಹೊರಗಡೆ ತೆಗಿತಾ ಇರ್ತಾನೆ. ಮತ್ತೆ ಇಲ್ಲಿ ಸೂಟ್ಕೇಸ್ ಒಳಗೆ ಇದ್ದಂತ ವ್ಯಕ್ತಿಗೆ ತುಂಬಾನೇ ನೋವು ಆಗ್ತಾ ಇರುತ್ತದೆ. ಆದ್ದರಿಂದ ಅವನ ಬಾಯಿಯಿಂದ ಒಂದು ಗೋಲ್ಡನ್ ಕಾಯಿನ್ ಹೊರಗಡೆ ಬರುತ್ತದೆ. ಜಸ್ಟಿನ್ ಇಲ್ಲಿ ಆ ಕಾಯಿನ್ ಅನ್ನು ಅವನ ಬಾಯಿಯಿಂದ ಹೊರಗಡೆ ಬರುವುದನ್ನು ನೋಡಿ ತುಂಬಾನೇ ಆಶ್ಚರ್ಯಗೊಳ್ತಾನೆ. ಮತ್ತೆ ಇಲ್ಲಿ ಜಸ್ಟಿನ್ ಇದೆಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ಕೇಳ್ತಾನೆ. ಇಲ್ಲಿ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿ ಹೇಳ್ತಾನೆ, ನನಗೆ ಮತ್ತು ನನ್ನ ಫ್ಯಾಮಿಲಿಗೆ ಒಂದು ಶಾಪ ಅಂಟಿಕೊಂಡಿದೆ. ನಮಗೆ ನೋವಾದಷ್ಟು ನಮ್ಮ ಬಾಯಿಯಿಂದ ಗೋಲ್ಡನ್ ಕಾಯಿನ್ಸ್ ಗಳು ಹೊರಗಡೆ ಬರ್ತಾವೆ ಅಂತ ಹೇಳ್ತಾನೆ. ಈ ಕಾಯಿನ್ಸ್ ಗಳು ನಾರ್ಮಲ್ ಕಾಯಿನ್ಸ್ ಗಳಾಗಿರುವುದಿಲ್ಲ, ಇದು ಒಂದು ಗೋಲ್ಡನ್ ಕಾಯಿನ್ಸ್ ಗಳು ಆಗಿರುತ್ತದೆ. ಇಲ್ಲಿ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿ ಜಸ್ಟಿನ್ ಅನಿಗೆ ಹೇಳ್ತಾನೆ, ನೀನು ನನ್ನನ್ನು ಈ ಸೂಟ್ಕೇಸ್ ಇಂದ ಹೊರಗಡೆ ತೆಗೆಯುವಾಗ ನನಗೆ ತುಂಬಾನೇ ನೋವಾಗುತ್ತದೆ. ಆದ್ದರಿಂದ ನನ್ನ ಬಾಯಿಂದ ಕಾಯಿನ್ಸ್ ಗಳು ಹೊರಗಡೆ ಬರ್ತಾವೆ. ನೀನು ನನ್ನನ್ನು ಹೇಗಾದ್ರೂ ಮಾಡಿ ಈ ಸೂಟ್ಕೇಸ್ ಇಂದ ಹೊರಗಡೆ ತೆಗೆದ್ರೆ ನನ್ನ ಬಾಯಿಂದ ಬಂದಂತ ಕಾಯಿನ್ಸ್ ಗಳು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಜಸ್ಟಿನ್ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿ ಹೇಳಿರುವ ಮಾತನ್ನು ಕೇಳಿ ಆಯ್ತು ಅಂತ ಒಪ್ಪಿಕೊಳ್ತಾನೆ. ಮತ್ತೆ ಇಲ್ಲಿ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿ ಹೇಳ್ತಾನೆ, ಇವತ್ತು ನನಗೆ ತುಂಬಾನೇ ಸುಸ್ತಾಗಿದೆ, ನನ್ನನ್ನು ಈ ಸೂಟ್ಕೇಸ್ ಇಂದ ನಾಳೆ ಹೊರಗಡೆ ತೆಗಿ ಅಂತ ಹೇಳ್ತಾನೆ. ಇಲ್ಲಿ ಜಸ್ಟಿನ್ ಆಯ್ತು ಅಂತ ಹೇಳ್ತಾನೆ. ಮತ್ತೆ ಇಲ್ಲಿ ಜಸ್ಟಿನ್ ಅವನಿಗೆ ಸೂಟ್ಕೇಸ್ ಒಳಗೆ ಇರುವಂತ ವ್ಯಕ್ತಿ ಹೇಳಿರುವ ಮಾತು ಸುಳ್ಳು ಅಂತ ಇವನಿಗೆ ಅನಿಸ್ತಾ ಇರುತ್ತದೆ. ಆದ್ದರಿಂದ ಜಸ್ಟಿನ್ ಒಬ್ಬ ಗೋಲ್ಡ್ ಡೀಲರ್ ಹತ್ತಿರ ಹೋಗ್ತಾನೆ. ಮತ್ತೆ ಇವನು ಸೂಟ್ಕೇಸ್ ವ್ಯಕ್ತಿ ಬಾಯಿಂದ ಸಿಕ್ಕಿರುವಂತ ಕಾಯಿನ್ ಅನ್ನು ಚೆಕ್ ಮಾಡಲು ಗೋಲ್ಡ್ ಡೀಲರ್ ಅವನ ಕೈಗೆ ಕೊಡ್ತಾನೆ. ಇಲ್ಲಿ ಇವನಿಗೆ ಗೊತ್ತಾಗುತ್ತದೆ ಈ ಕಾಯಿನ್ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಆಗಿರುತ್ತದೆ. ಮತ್ತೆ ಇಲ್ಲಿ ಗೋಲ್ಡ್ ಡೀಲರ್ ಜಸ್ಟಿನ್ ಅವನ ಕಾಯಿನ್ ಬದಲಾಗಿ $275 ಅನ್ನು ಕೊಡ್ತಾನೆ. ಇದಾದ್ಮೇಲೆ ಜಸ್ಟಿನ್ ತನ್ನ ಗೆಳೆಯನಾದ ಎಲೆಕ್ಸ್ ನ ಹತ್ತಿರ ಬರ್ತಾನೆ. ಇಲ್ಲಿ ಜಸ್ಟಿನ್ ತನ್ನ ಗೆಳೆಯ ಎಲೆಕ್ಸ್ ಅವನಿಗೆ ತನ್ನ ಮನೆಯಲ್ಲಿರುವ ಸೂಟ್ಕೇಸ್ ಮ್ಯಾನ್ ನ ಬಗ್ಗೆ ಹೇಳ್ತಾನೆ. ಮತ್ತೆ ಸೂಟ್ಕೇಸ್ ಮ್ಯಾನ್ ನಿಂದ ಸಿಕ್ಕಿರುವಂತ ಕಾಯಿನ್ ಅನ್ನು ಗೋಲ್ಡ್ ಡೀಲರ್ ಗೆ ಕೊಟ್ಟು $275 ತೆಗೆದುಕೊಂಡು ಬಂದಿದ್ದೇನೆ ಅಂತ ಕೂಡ ಹೇಳ್ತಾನೆ. ಇಲ್ಲಿ ಎಲೆಕ್ಸ್ ತನ್ನ ಗೆಳೆಯ ಜಸ್ಟಿನ್ ನ ಮಾತಿನ ಮೇಲೆ ಸ್ವಲ್ಪನೂ ನಂಬಿಕೆ ಬರ್ತಾ ಇರುವುದಿಲ್ಲ. ಆದ್ದರಿಂದ ಜಸ್ಟಿನ್ ಎಲೆಕ್ಸ್ ನನ್ನು ಕರೆದುಕೊಂಡು ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಇವರು ಡೋರ್ ಅನ್ನು ಓಪನ್ ಮಾಡಿ ಮನೆ ಒಳಗೆ ಹೋಗ್ತಾ ಇರ್ತಾರೆ. ಇಷ್ಟರ ನಡುವೆ ಜಸ್ಟಿನ್ ನ ಮನೆ ಒಳಗಿನಿಂದ ಕಾರ್ಲಾ ಹೊರಗಡೆ ಬರ್ತಾಳೆ. ಇವಳ ಜೊತೆಗೆ ಜಸ್ಟಿನ್ ನನಗೆ ಬ್ರೇಕಪ್ ಆಗಿರುತ್ತದೆ. ಇಲ್ಲಿ ಕಾರ್ಲಾ ಜಸ್ಟಿನ್ ಅವನಿಗೆ ಹೇಳ್ತಾ ಇರ್ತಾಳೆ, ನೀನು ಯಾರೋ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡಿ ಸೂಟ್ಕೇಸ್ ಒಳಗೆ ಹಾಕ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಇಲ್ಲಿ ಜಸ್ಟಿನ್ ಕಾರ್ಲಾ ಅವಳಿಗೆ ನೀನು ಇಲ್ಲಿ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಇಲ್ಲಿ ಕಾರ್ಲಾ ನಿನ್ನ ಮನೆಯಿಂದ ನನ್ನ ಹಳೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೆ ಅಂತ ಹೇಳ್ತಾಳೆ. ಮತ್ತೆ ಇದಾದ್ಮೇಲೆ ಇವರು 3 ಜನ ಸೇರಿ ಜಸ್ಟಿನ್ ನ ಮನೆ ರೂಮ್ ಒಳಗೆ ಬರ್ತಾರೆ. ಇಲ್ಲಿ ಎಲೆಕ್ಸ್ ಸೂಟ್ಕೇಸ್ ಜೀಪ್ ಅನ್ನು ಓಪನ್ ಮಾಡ್ತಾನೆ. ಸೂಟ್ಕೇಸ್ ಅಲ್ಲಿರುವ ವ್ಯಕ್ತಿಯನ್ನು ನೋಡಿ ಕಾರ್ಲಾ ಮತ್ತು ಎಲೆಕ್ಸ್ ತುಂಬಾನೇ ಗಾಬರಿಗೊಳ್ತಾರೆ. ಇಲ್ಲಿ ಸೂಟ್ಕೇಸ್ ದಲ್ಲಿರುವ ವ್ಯಕ್ತಿ ಎಲೆಕ್ಸ್ ಮತ್ತು ಕಾರ್ಲಾ ಅವಳ ಹತ್ತಿರ ನನಗೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾ ಇರ್ತಾನೆ. ಇದನ್ನು ನೋಡಿ ಎಲೆಕ್ಸ್ ಮತ್ತು ಕಾರ್ಲಾ ಸೂಟ್ಕೇಸ್ ನ ಹತ್ತಿರ ಬಂದು ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಯನ್ನು ಹೊರಗಡೆ ತೆಗಿತಾ ಇರ್ತಾರೆ. ಇದರ ನಡುವೆ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ತುಂಬಾನೇ ನೋವು ಆಗ್ತಾ ಇರುತ್ತದೆ. ಇದರಿಂದ ಅವನ ಬಾಯಿಂದ ತುಂಬಾನೇ ಗೋಲ್ಡ್ ಕಾಯಿನ್ಸ್ ಗಳು ಹೊರಗಡೆ ಬರ್ತಾ ಇರ್ತಾವೆ. ಈ ಗೋಲ್ಡ್ ಕಾಯಿನ್ಸ್ ಗಳನ್ನು ನೋಡಿ ಇವರಿಗೆ ತುಂಬಾನೇ ಆಸೆ ಹುಟ್ಟುತ್ತದೆ. ಇಲ್ಲಿ ಜಸ್ಟಿನ್ ನಾರ್ಮಲ್ ಆಗಿರ್ತಾನೆ. ಮತ್ತೆ ಇಲ್ಲಿ ಎಲೆಕ್ಸಾ ಮತ್ತು ಕಾರ್ಲಾ ಜಸ್ಟಿನ್ ಅವನಿಗೆ ಹೇಳ್ತಾರೆ, ಈ ಕಾಯಿನ್ಸ್ ಗಳಿಂದ ನಾವು ಕರೋಡ್ಪತಿ ಆಗಬಹುದು. ಮತ್ತೆ ನಮಗೆ ಬೇಕಾಗುವಂತ ವಸ್ತುಗಳನ್ನು ಖರೀದಿಸಿ ಹೇಗೆ ಬೇಕೋ ಹಾಗೆ ನಮ್ಮ ಜೀವನವನ್ನು ನಡೆಸಬಹುದು ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಇಲ್ಲಿ ಜಸ್ಟಿನ್ ಅವನಿಗೆ ಇದೆಲ್ಲ ಸರಿ ಅನಿಸುವುದಿಲ್ಲ. ಮತ್ತೆ ಇಲ್ಲಿ ಜಸ್ಟಿನ್ ಅವನಿಗೆ ನಮ್ಮ ಲಾಭಕ್ಕೋಸ್ಕರ ಯಾರೋ ಒಬ್ಬ ವ್ಯಕ್ತಿಗೆ ಟಾರ್ಚರ್ ಕೊಡಲು ಜಸ್ಟಿನ್ ನ ಮನಸ್ಸು ಒಪ್ತಾ ಇರುವುದಿಲ್ಲ. ಮತ್ತೆ ಇಲ್ಲಿ ಕಾರ್ಲಾ ಜಸ್ಟಿನ್ ಅವನಿಗೆ ತಿಳಿಸಿ ಬುದ್ಧಿ ಹೇಳ್ತಾ ಇರ್ತಾಳೆ. ಮತ್ತೆ ಇಲ್ಲಿ ಕಾರ್ಲಾ ಮತ್ತು ಜಸ್ಟಿನ್ ಮಾತಾಡ್ತಾನೆ ಇರ್ತಾರೆ. ಇಷ್ಟರ ನಡುವೆ ಎಲೆಕ್ಸ್ ಸೂಟ್ಕೇಸ್ ಅನ್ನು ತೆಗೆದುಕೊಂಡು ಬಂದು ಮನೆಯ ಮೆಟ್ಟಿಲುಗಳ ಮೇಲಿನಿಂದ ಸೂಟ್ಕೇಸ್ ಅನ್ನು ನಿಲ್ಲಿಸಿ ಸೂಟ್ಕೇಸ್ಗೆ ಜೋರಾಗಿ ಒದೆಯುತ್ತಾನೆ. ಆದ್ದರಿಂದ ಇಲ್ಲಿ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ತುಂಬಾನೇ ನೋವಾಗುತ್ತದೆ. ಮತ್ತೆ ತುಂಬಾನೇ ಗೋಲ್ಡ್ ಕಾಯಿನ್ಸ್ ಗಳು ಅವನ ಬಾಯಿಂದ ಹೊರಗಡೆ ಬಂದಿರ್ತಾವೆ. ಮತ್ತೆ ಇಷ್ಟು ಗೋಲ್ಡ್ ಕಾಯಿನ್ಸ್ ಗಳನ್ನು ನೋಡಿ ಇವರಲ್ಲಿ ತುಂಬಾನೇ ಆಸೆ ಹುಟ್ಟುತ್ತದೆ. ಮತ್ತೆ ಇಲ್ಲಿ ಎಲೆಕ್ಸ್ ಜಸ್ಟಿನ್ಗೆ ಹೇಳ್ತಾನೆ, ನಾವು ಈ ವ್ಯಕ್ತಿಯಿಂದ ತುಂಬಾನೇ ಗೋಲ್ಡ್ ಕಾಯಿನ್ಸ್ ಗಳನ್ನು ಪಡೆದು ಈ ವ್ಯಕ್ತಿಯನ್ನು ಸೂಟ್ಕೇಸ್ ನಿಂದ ಹೊರಗಡೆ ತೆಗೆಯೋಣ ಅಂತ ಹೇಳ್ತಾನೆ. ಇಲ್ಲಿ ಗೋಲ್ಡ್ ಕಾಯಿನ್ ಆಸೆಯಿಂದ ಇವರು 3 ಜನರು ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ಟಾರ್ಚರ್ ಮೇಲೆ ಟಾರ್ಚರ್ ಅನ್ನು ಕೊಡ್ತಾ ಇರ್ತಾರೆ. ಈ ಟಾರ್ಚರ್ ಇಂದ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ತುಂಬಾನೇ ನೋವು ಆಗ್ತಾ ಇರುತ್ತದೆ. ಆದ್ದರಿಂದ ಇವರು 2-3 ದಿನಗಳಲ್ಲಿ ತುಂಬಾನೇ ಗೋಲ್ಡ್ ಕಾಯಿನ್ಸ್ ಗಳನ್ನು ಸೂಟ್ಕೇಸ್ ಮ್ಯಾನ್ ಬಾಯಿಯಿಂದ ಹೊರಗಡೆ ತೆಗೆದುಕೊಂಡಿರ್ತಾರೆ. ಇದೇ ತರ ಸ್ವಲ್ಪ ದಿನಗಳು ಕಳೀತಾವೆ. ಈಗ ಇವರು ಸೂಟ್ಕೇಸ್ ಮ್ಯಾನ್ ನ ಬಾಯಿಯಿಂದ ತುಂಬಾನೇ ಗೋಲ್ಡ್ ಕಾಯಿನ್ಸ್ ಗಳನ್ನು ತೆಗೆದಿದ್ದಾರೆ. ಮತ್ತೆ ಇವರಿಗೆ ಇನ್ನಷ್ಟು ಕಾಯಿನ್ಸ್ ಗಳನ್ನು ತೆಗಿಬೇಕಂತ
ಇವರಲ್ಲಿ ತುಂಬಾನೇ ಆಸೆ ಹುಟ್ಟುತ್ತದೆ. ಆದ್ದರಿಂದ ಇವರು ಸುಟ್ಕೇಸ್ ದಲ್ಲಿರುವ ವ್ಯಕ್ತಿಗೆ ಶಾಕ್ ಅನ್ನು ಕೊಡ್ತಾ ಇರ್ತಾರೆ. ಇದರಿಂದ ಈ ಸುಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ಪ್ರಾಣ ಹೋಗುವಷ್ಟು ನೋವು ಆಗ್ತಾ ಇರುತ್ತದೆ. ಮತ್ತೆ ಈ ವ್ಯಕ್ತಿ ಬಾಯಿಂದ ಗೋಲ್ಡನ್ ಕಾಯಿನ್ಸ್ ಗಳ ಮಳೆ ಆಗ್ತಾ ಇರುತ್ತದೆ. ಮತ್ತೆ ಇದನ್ನೆಲ್ಲ ನೋಡಿ ಜಸ್ಟಿನ್ ಅವನಿಗೆ ತುಂಬಾನೇ ಬೇಸರವಾಗುತ್ತದೆ. ಮತ್ತೆ ಇವನು ಎಲೆಕ್ಸಾ ಮತ್ತು ಕಾರ್ಲಾ ಅವಳಿಗೆ ನಾವು ಇವಾಗಿನಿಂದ ಈ ವ್ಯಕ್ತಿಗೆ ಟಾರ್ಚರ್ ಕೊಡುವುದನ್ನು ಬಂದ್ ಮಾಡಬೇಕು ಅಂತ ಹೇಳ್ತಾನೆ. ಮತ್ತೆ ನಾವು ಹೀಗೆ ಇವನಿಗೆ ಟಾರ್ಚರ್ ಮಾಡಿದ್ರೆ ಇವನು ಸತ್ತು ಹೋಗ್ತಾನೆ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಎಲೆಕ್ಸಾ ಮತ್ತು ಕಾರ್ಲಾ ಜಸ್ಟಿನ್ ನ ಮಾತು ಕೇಳುವುದಿಲ್ಲ. ಮತ್ತೆ ಎಲೆಕ್ಸಾ ಮತ್ತು ಕಾರ್ಲಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ಕರೆಂಟ್ ಶಾಕ್ ಅನ್ನು ಕೊಡ್ತಾ ಇರ್ತಾರೆ. ಮತ್ತೆ ಇದನ್ನೆಲ್ಲ ನೋಡಿ ಜಸ್ಟಿನ್ ಪೊಲೀಸ್ ಅವರಿಗೆ ಕಾಲ್ ಮಾಡಲು ಹೋಗ್ತಾ ಇರ್ತಾನೆ. ಇದನ್ನು ನೋಡಿ ಕಾರ್ಲಾ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಬಂದು ಜಸ್ಟಿನ್ ನ ಕೈಯಲ್ಲಿರುವ ಫೋನ್ ಅನ್ನು ಒಡೆದು ಹಾಕ್ತಾಳೆ. ಮತ್ತೆ ಅದೇ ಸುತ್ತಿಗೆಯಿಂದ ಜಸ್ಟಿನ್ ನ ತಲೆಗೆ ಹೊಡಿತಾಳೆ. ಆದ್ದರಿಂದ ಜಸ್ಟಿನ್ ನ ತಲೆಯಿಂದ ತುಂಬಾನೇ ಬ್ಲಡ್ ಬರ್ತಾ ಇರುತ್ತದೆ. ಮತ್ತೆ ಜಸ್ಟಿನ್ ರೂಮ್ ಅನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾನೆ. ಮತ್ತೆ ಇವನನ್ನು ಹೊಡೆದು ಹಾಕಲು ಕಾರ್ಲಾ ಇವನ ಹಿಂದೆ ಹೋಗ್ತಾ ಇರ್ತಾಳೆ. ಇಲ್ಲಿ ಜಸ್ಟಿನ್ ಮೆಟ್ಟಿಲುಗಳಿಂದ ಅವನ ಕಾಲು ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಾನೆ. ಮತ್ತೆ ಇಲ್ಲಿ ಇವನಿಗೆ ಪ್ರಜ್ಞೆ ತಪ್ಪುತ್ತದೆ. ಇದಾದ್ಮೇಲೆ ಎಲೆಕ್ಸ್ ಮತ್ತು ಕಾರ್ಲಾ ಸೂಟ್ಕೇಸ್ ಮ್ಯಾನ್ ಹತ್ತಿರ ಬರ್ತಾರೆ. ಮತ್ತೆ ಇಲ್ಲಿ ಕಾರ್ಲಾ ಇಲ್ಲಿ ಎಲೆಕ್ಸನ್ ಗೆ ಹೇಳ್ತಾಳೆ, ನಾವು ಈ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಗೆ ತುಂಬಾನೇ ಟಾರ್ಚರ್ ಅನ್ನು ಕೊಟ್ಟು ತುಂಬಾನೇ ಗೋಲ್ಡ್ ಕಾಯಿನ್ಸ್ ಗಳನ್ನು ಈ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಯ ಬಾಯಿಂದ ಹೊರಗಡೆ ತೆಗೆದು ಈ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಯನ್ನು ಹೊಡೆದು ಹಾಕಿಬಿಡೋಣ ಅಂತ ಮಾತನಾಡ್ತಾ ಇರ್ತಾರೆ. ಇದನ್ನು ಕೇಳಿ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿ ತುಂಬಾನೇ ವಿಚಿತ್ರವಾಗಿ ನಗ್ತಾ ಇರ್ತಾನೆ. ಮತ್ತೆ ಈ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿ ಹೇಳ್ತಾನೆ, ನೀವು ನನಗೆ ತುಂಬಾನೇ ಟಾರ್ಚರ್ ಮಾಡಿದ್ದೀರಿ, ನಾನು ನಿಮ್ಮನ್ನು ನನ್ನ ಹಾಗೆ ಸೂಟ್ಕೇಸ್ ಒಳಗೆ ಹಾಕ್ತೀನಿ ಅಂತ ಹೇಳಿ ನಗ್ತಾ ಇರ್ತಾನೆ. ಇಷ್ಟಾದ್ಮೇಲೆ ನಾವು ನೋಡ್ತೇವೆ ಸೂಟ್ಕೇಸ್ ನಿಂದ ಒಂದು ಮಾನ್ಸ್ಟರ್ ಹೊರಗಡೆ ಬರುತ್ತದೆ. ಇದನ್ನು ನೋಡಿ ಎಲೆಕ್ಸ್ ಮತ್ತು ಕಾರ್ಲಾ ತುಂಬಾನೇ ಗಾಬರಿಗೊಳ್ತಾರೆ. ಇದಾದ್ಮೇಲೆ ಈ ಮಾನ್ಸ್ಟರ್ ತನ್ನ ಜಾದೂ ಶಕ್ತಿಯಿಂದ 2 ಸೂಟ್ಕೇಸ್ ಗಳನ್ನು ತರುತ್ತದೆ. ಮತ್ತೆ ಎಲೆಕ್ಸ್ ಮತ್ತು ಕಾರ್ಲಾನನ್ನು ಈ ಸೂಟ್ಕೇಸ್ ಒಳಗೆ ಹಾಕಿರುತ್ತದೆ. ಇದಾದ್ಮೇಲೆ ನಾವು ಜಸ್ಟಿನ್ ಅನ್ನು ನೋಡ್ತೇವೆ. ಈಗ ಇವನು ಒಂದು ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಮತ್ತೆ ಇಲ್ಲಿ ಜಸ್ಟಿನ್ ಅವನಿಗೆ ಪ್ರಜ್ಞೆ ಬಂದಾಗ ಅವನ ಮುಂದೆ ಇರುವ ಫ್ಲವರ್ ಪ್ಲಾಂಟಿನಲ್ಲಿ ಒಂದು ಲೆಟರ್ ಅನ್ನು ನೋಡ್ತಾನೆ. ಈ ಲೆಟರ್ ಅಲ್ಲಿ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿ ಬರೆದಿರ್ತಾನೆ. ಅದು ಏನಂತ ಅಂದ್ರೆ, ನಿನಗೆ ನನ್ನ ಅವಶ್ಯಕತೆ ಇದ್ದಾಗ ನನ್ನನ್ನು ನೆನೆಸಿಕೋ, ನಾನು ನಿನಗೆ ಸಹಾಯ ಮಾಡಲು ಬರ್ತೀನಿ ಅಂತ ಬರೆದಿರ್ತಾನೆ. ಇಷ್ಟಾದ್ಮೇಲೆ ಮತ್ತೆ ಅದೇ ಸೂಟ್ಕೇಸ್ ಒಳಗೆ ಇರುವ ವ್ಯಕ್ತಿಯನ್ನು ನೋಡ್ತೇವೆ. ಈಗ ಇವನು ನಾರ್ಮಲ್ ಆಗಿರ್ತಾನೆ. ಈಗ ಇವನು ಏರ್ಪೋರ್ಟ್ ನಲ್ಲಿ ಇರ್ತಾನೆ. ಇವನು ಎಲೆಕ್ಸ್ ಮತ್ತು ಕಾರ್ಲಾ ಇರುವ ಸೂಟ್ಕೇಸ್ ಅನ್ನು ಸ್ಕ್ಯಾನಿಂಗ್ ಮಷಿನ್ ನಲ್ಲಿ ಬಿಡ್ತಾನೆ. ಮತ್ತೆ ಈ ಸೂಟ್ಕೇಸ್ ಗಳು ಬೇರೆ ಒಬ್ಬರಿಗೆ ಸಿಗ್ತಾವೆ. ಮತ್ತೆ ಇಲ್ಲಿ ನಮಗೆ ಗೊತ್ತಾಗುವುದೇನೆಂದರೆ ಮನುಷ್ಯನ ದುರಾಸೆ ಎಂತಹದ್ದು ಅಂತ ತಿಳಿದುಕೊಳ್ಳಲು ಸೂಟ್ಕೇಸ್ ಮ್ಯಾನ್ ಹೀಗೆ ಮಾಡಿರುತ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತದೆ. ಗೆಳೆಯರೇ, ನಮ್ಮ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋಸ್ ಗಳನ್ನು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಮತ್ತೆ ನಾವು ನಿಮಗೆ ಸಿಗ್ತೇವೆ ಮತ್ತೊಂದು ಹೊಸ ದಿನ, ಮತ್ತೊಂದು ಹೊಸ ಮೂವಿ ರಿವ್ಯೂನೊಂದಿಗೆ.